19ನೇ ತಾರೀಕು ವಿಧಾನಸಭಾ ಅಧಿವೇಶನ ಸುಮಾರು 10:30 ಪ್ರಾರಂಭ ಆಯಿತು. ವಿಧಾನ ಪರಿಷತ್ನಲ್ಲಿ ಪ್ರಶ್ನೋತ್ತರ ಕಲಾಪ ಶೂನ್ಯ ವೇಳೆ ಎಲ್ಲ ಮುಗಿದ ನಂತರ ಅಂಬೇಡ್ಕರ್ ಭಾವಚಿತ್ರವನ್ನ ಇಟ್ಕೊಂಡು ಅವರು ಬಂದಿದ್ರು, ನಾವು ಬಂದಿದ್ವಿ. ನಾವು ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ಹೇಗೆ ಅಪಮಾನ ಮಾಡ್ತು ಅನ್ನೋದನ್ನ ಎಳೆ ಎಳೆಯಾಗಿ ಬಿಡಿಸಿಟ್ವಿ. ನೀವು ಅವ್ರನ್ನ 2 ಬಾರಿ ಸೋಲಿಸಿದ್ರಿ, ಬದುಕಿದ್ದಾಗಲೂ ಅಪಮಾನ ಮಾಡಿದ್ರಿ, ಸತ್ತಾಗಲೂ ಅಪಮಾನ ಮಾಡಿದ್ರಿ ಅನ್ನುವ ಸಂಗತಿಯನ್ನ ಎಳೆ ಎಳೆಯಾಗಿ ಬಿಡಿಸಿಟ್ವಿ. ಒಮ್ಮೆ ಅಡ್ಜರ್ನ್ ಆಯ್ತು, ಅವರು ಘೋಷಣೆ ಕೂಗ್ತಾ ಇದ್ರು, ನಾವು ಘೋಷಣೆ ಕೂಗ್ತಾ ಇದ್ವಿ. 2ನೇ ಬಾರಿ ಮತ್ತೆ ಸಭೆ ಸೇರಿದಾಗ ಅದೇ ಪುನರಾವರ್ತನೆ ಆಯಿತು, ಆಗಲೂ ಕೂಡ ಅಡ್ಜರ್ನ್ ಆಯಿತು. ಅದರ ನಂತರ ನಾನು ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ಪಾರ್ಟಿ ಹೇಗೆ ನಡ್ಕೊಂಡಿದೆ ಅಂತ ಮಾಧ್ಯಮಕ್ಕೆ ವಿವರಿಸಬೇಕು ಅಂತ ಮಾಧ್ಯಮ ಗೋಷ್ಠಿಗೆ ಬಂದೆ. ನಾನು ಹೊರಗಡೆಗೆ ಸುವರ್ಣ ಕಾರಿಡಾರ್ ವಿಧಾನಸೌಧದ ಪಶ್ಚಿಮ ದ್ವಾರದ ಮಾಧ್ಯಮ ಗೋಷ್ಠಿಗೆ ಬಂದು ಹೇಳಿದೆ. ಮಾಧ್ಯಮ ಗೋಷ್ಠಿ ಮುಗಿಸಿ ಹೋಗಬೇಕಾದ್ರೆ ಒಂದಿಬ್ಬರು ಪತ್ರಕರ್ತರು ಹೀಗೆ ಹೇಳ್ತಾ ಇದ್ದಾರೆ, ನಿಮ್ಮ ಮೇಲೆ ಅಶ್ಲೀಲ ಪದ ಬಳಸಿದ್ರಿ ಅಂತ ಆರೋಪ ಮಾಡ್ತಿದ್ದಾರೆ ಅಂತ ಹೇಳಿದರು. ನಾನು ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ನಾನು ಅವರು ಎದುರು ಸಿಕ್ಕಿದಾಗಲೂ ಕೂಡ ಗೌರವಯುತವಾಗಿ ಏನಕ್ಕ ಚೆನ್ನಾಗಿದ್ದೀರಾ ಅಂತಲೇ ಮಾತಾಡ್ಸಿದ್ದೀನಿ. ಏನ್ ಲಕ್ಷ್ಮಕ್ಕ ಇವತ್ತು ವಿಶೇಷವಾದ ಕಳೆ ಬಂದಿದೆ ಅಂತ ಆಗಾಗ ತಮಾಷೆ ಮಾಡಿದ್ದೀನಿ. ನಾನು ಅದನ್ನ ವಿವರಕ್ಕೆ ನಾನು ಹೋಗೋದಿಲ್ಲ, ಯಾಕೆಂದ್ರೆ ಸಭಾಪತಿಗಳು ನಮ್ಮ ವಿಧಾನ ಪರಿಷತ್ತಿನ ಕಸ್ಟೋಡಿಯನ್ನು. ಅವರು ಹೇಳಿದ ಆರೋಪಕ್ಕೆ ಸಂಬಂಧಿಸಿದಂತೆ ಅವರು ರೂಲಿಂಗ್ ಕೊಟ್ಟಿದ್ದಾರೆ, ಮಾಧ್ಯಮಕ್ಕೂ ಹೇಳಿದ್ದಾರೆ. ಹಾಗಾಗಿ ನಾನು ಅದನ್ನ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ನಾನು ಹೋಗಲ್ಲ. ನಾನೇನ್ ಮಾತಾಡಿದೆ, ಅವರೇನ್ ಮಾತಾಡಿದೆ ಅನ್ನೋದು ಕೆಲವೊಮ್ಮೆ ದಾಖಲಾಗದೆ ಇರಬಹುದು. ಆದರೆ ಅಂತರಾತ್ಮ ಮತ್ತು ಪರಮಾತ್ಮನಿಗೆ ತಪ್ಪಿಸಿ ಯಾವುದೂ ನಡೆಯಲ್ಲ. ಎಲ್ಲ ಸಂಗತಿಗಳು ಕೂಡ ಅಂತರಾತ್ಮ ಮತ್ತು ಪರಮಾತ್ಮನಿಗೆ ಗೊತ್ತಾಗೇ ಗೊತ್ತಾಗ್ತವೆ. ಹಾಗಾಗಿ ಅವರೇನ್ ಮಾತಾಡಿದ್ದಾರೆ, ನಾನೇನ್ ಮಾತಾಡಿದ್ದೀನಿ ಅನ್ನೋದನ್ನ ಸಭಾಧ್ಯಕ್ಷರೇನು ರೂಲಿಂಗ್ ಕೊಟ್ಟಿದ್ದಾರೆ ಆ ರೂಲಿಂಗಿಗೆ ಸೀಮಿತಗೊಳಿಸಿ ಉಳಿದಿದ್ದನ್ನ ಸಭಾಧ್ಯಕ್ಷರು ರೂಲಿಂಗ್ನಲ್ಲೇ ಹೇಳಿದರು, ಅಂತರಾತ್ಮಕ್ಕೆ ಪ್ರಶ್ನೆ ಮಾಡ್ಕೊಳ್ಳಿ ಅಂತ ಹೇಳಿ. ನನ್ನ ಅಂತರಾತ್ಮಕ್ಕೂ ನಾನು ಪ್ರಶ್ನಿಸ್ಕೊಂಡಿದ್ದೀನಿ. ನಾನು ಪ್ರತಿನಿತ್ಯ ನನ್ನನ್ನು ನಾನು ಪ್ರಶ್ನಿಸಿಕೊಂಡು ಒಳ್ಳೆಯದನ್ನ ಮುಂದುವರಿಸಿಕೊಂಡು ತಪ್ಪುಗಳನ್ನ ಬಿಡ್ತಾ ಹೋಗೋದು ನನ್ನ ಜೀವನದಲ್ಲಿ ನಾನು ಅಳವಡಿಸಿಕೊಂಡಿರುವಂತ ಸಂಗತಿ. ಹಾಗಾಗಿ ನಾನು ಅದನ್ನ ಹೆಚ್ಚು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ನಾನು ಹೋಗಲ್ಲ. ಅದರ ನಂತರ ನನಗೆ ಏನೇನು ನಡೀತು ಅನ್ನೋದನ್ನ ನಿಮಗೆ ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಬಯಸ್ತೀನಿ. ಯಾಕೆಂದ್ರೆ 30 ಗಂಟೆಗಳ ವಿದ್ಯಮಾನವನ್ನ ಕೆಲವು ನಿಮಿಷಗಳಲ್ಲಿ ಹೇಳಬೇಕಾಗಿರೋ ಕಾರಣಕ್ಕೆ ಸಂಕ್ಷಿಪ್ತಗೊಳಿಸಿ ಹೇಳಲಿಕ್ಕೆ ಬಯಸ್ತೀನಿ. ನಾವು ನಗ್ನಗ್ತ ಕೊನೆಗೆ ಎಲ್ಲರೂ ಊಟಕ್ಕೆ ಹೋದ್ವಿ. ರವಿಕುಮಾರ್ ಅವರು, ಅರುಣ್, ಸಂಕನೂರ್ ಅವರು, ಕೇಶವ್ ಪ್ರಸಾದ್ರು, ಇನ್ಯಾರಿದ್ರು ಊಟಕ್ಕೆ ಹೋದಾಗ? ರವಿ ಅವರೇ, ಕಿಶೋರ್ ಇದ್ರ? ಕಿಶೋರ್. ನಾವೊಂದು 5-6 ಜನ ಊಟಕ್ಕೆ ಹೋದ್ವಿ. ಊಟ ಮುಗಿಸಿ ವಾಪಸ್ 3 ಗಂಟೆ ಸುಮಾರಿಗೆ ಬರಬೇಕಾದ್ರೆ ಸುವರ್ಣಸೌಧ ಪಶ್ಚಿಮ ಭಾರದಲ್ಲಿ ನನ್ನ ಕಾರ್ ಇಳಿಯಕ್ಕೆ ಅಂತ ಹೊರಟಾಗ ಕಾರಿನ ಮೇಲೆ ಅಟ್ಯಾಕ್ ಮಾಡಿದ್ರು. ನಾನು ಯಾಕೆ ಅಟ್ಯಾಕ್ ಮಾಡ್ತಿದ್ದಾರೆ ಅಂತ ನನಗೆ ತಕ್ಷಣ ಗೊತ್ತಾಗಲಿಲ್ಲ. ಶಾಕ್ ಆಯ್ತು ನನಗೆ. ಆಮೇಲೆ ಅಲ್ಲಿದ್ದಂಥ ಮಾರ್ಷಲ್ಲು ಮತ್ತು ಸಾರ್ವಜನಿಕರು ಅಟ್ಯಾಕ್ ಮಾಡಕ್ಕೆ ಬಂದವ್ರನ್ನ ದೂರ ತಳ್ಳಿ ನನ್ನನ್ನು ವಿಧಾನಸೌಧದ ಒಳಗೆ ಕರ್ಕೊಂಡು ಹೋದರು, ಸುವರ್ಣಸೌಧದ ಒಳಗೆ. ಆಮೇಲೆ ಗೊತ್ತಾಯ್ತು, ಪುಂಖಾನುಪುಂಖವಾಗಿ ಒಂದಷ್ಟು ಪ್ರೆಸ್ ಮೀಟ್ ಮಾಡಿದ್ದಾರೆ, ಹೇಳಿದ್ದಾರೆ, ಅಪವಾದ ಹೊರಿಸಿದ್ದಾರೆ ಅಂತಕ್ಕಂಥ ವಿಷಯ ನನಗೆ ಆಮೇಲೆ ಗೊತ್ತಾಯ್ತು. ನಾನು ಸಭಾಧ್ಯಕ್ಷರು ಕರೆದಾಗ ಏನ್ ನಡೆದಿದೆ ಹೇಳೋಣ ಅಂತ ಇದ್ದೆ. ಅವ್ರು ಕರೀದಲ್ಲೇ ನಾವು ಹೋಗಬಾರ್ದು ಅಂತ ನಾವೇನು ಹೋಗಲಿಲ್ಲ. ಭಯ ಇಲ್ಲದೆ ಇದ್ದದ ಕಾರಣಕ್ಕೆ ನಾನು ಅದಕ್ಕೇನು ತಲೆ ಕೆಡಿಸ್ಕೊಳ್ಳೋಕ್ಕೂ ಹೋಗಲಿಲ್ಲ. ಆರ್ ಅಶೋಕ್ ಅವರು ಕರೀತಾ ಇದ್ದಾರೆ ವಿಧಾನಸೌಧದ ಲಾಂಜ್ನಲ್ಲಿ ಅಂತ ಒಂದು ಚೀಟಿ ಬಂತು. ಅವ್ರನ್ನ ಮಾತಾಡ್ಸೋಣ ಅಂತ ಹೇಳಿ ನಾನು ಕಿಶೋರ್ MLC, ಪುತ್ತೂರು MLC ವಿಧಾನಸೌಧದ ಲಾಂಜಿಗೆ ಬಂದ್ವಿ. ಅವ್ರ ಹತ್ರ ಮಾತಾಡಿ ನಾನು ಕಾರಿಡಾರಿಂದ ಹೊರಗೆ ಬರಬೇಕಾದ್ರೆ ಆಮೇಲೆ ನಂಗೆ ಗೊತ್ತಾಯ್ತು, ಒಂದು 3-4 ಜನ ಹಲ್ಲೆ ಮಾಡ್ಲಿಕ್ಕೆ ಬಂದ್ರು. ನಿನ್ನ ಕೊಲೆ ಮಾಡ್ತೀವಿ, ನಿನ್ನ ಹೆಣನ ಕಳಿಸ್ತೀವಿ, ನಿನ್ನ ಪೀಸ್ ಮಾಡಿ ಹಾಕ್ತೀವಿ, ನೀನು ಬೆಳಗಾಮಿಂದ ನಿನ್ನ ಹೆಣನೇ ಹೋಗೋದು
ಅನ್ನುವ ಬೆದರಿಕೆ ಜೊತೆಗೆ ಹಲ್ಲೆ ಮಾಡ್ಲಿಕ್ಕೆ ಬಂದರು. ಕಿಶೋರ್ ನನ್ನನ್ನು ತಡೆದು ಅದರಷ್ಟೊತ್ತಿಗೆ ಮಾರ್ಷಲ್ರು ಸಕ್ರಿಯವಾಗಿ ಆ ಕಾರಿಡಾರ್ನ ಗೇಟ್ನ ಕ್ಲೋಸ್ ಮಾಡಿ ಕೊನೆಗೆ ಒಂದು 10 ನಿಮಿಷಕ್ಕೂ ಹೆಚ್ಚು ಕಾಲ ಅವ್ರು ಗೇಟ್ ಒದೆಯೋದು, ಅವನ್ನ ನಾವು ನೆಣ ಕಳಿಸ್ತೀವಿ ಬಿಡ್ರಿ ಅವನ್ನ ಅಂತ ಕೂಗಾಟ ಮಾಡೋದು ಎಲ್ಲ ನಡೀತು. ಕೊನೆಗೆ ಮಾರ್ಷಲ್ಗಳು ಅವ್ರನ್ನ ಕಸ್ಟಡಿಗೆ ತಗೊಂಡ್ರು ಅಂತ ಗೊತ್ತಾಯ್ತು. ನಾನು ಧರಣಿ ಕೂತ್ಕೊಂಡೆ ಅಲ್ಲೇನೆ. ನನ್ನ ಜೊತೆಗೆ ಅವಾಗ ಉಪಮುಖ್ಯಮಂತ್ರಿ ಮಾಜಿ ಉಪಮುಖ್ಯಮಂತ್ರಿ ಅಶ್ವಥ್ ನಾರಾಯಣ್ ಅವರು ಬಂದು ಕೂತ್ಕೊಂಡ್ರು. ಹಿಂದ್ಗಡೆ ಇನ್ಯಾರಿದ್ರು ಅಂತ ನಾನು ಗಮನಿಸಲಿಲ್ಲ. ಬಹುಶಃ ಚನ್ನಬಸಪ್ಪ ಇದ್ರು, ಕಿಶೋರ್ ಇದ್ರು, ಕೂತ್ಕೊಂಡ್ವಿ. ಆಮೇಲೆ ಸಭಾಪತಿಗಳು ಕರೀತಾ ಇದ್ದಾರೆ. ಅಷ್ಟೊತ್ತಿಗೆ ಇವರು ಹೇಳಿದ್ರು, ಸರ್ ಸಭಾಪತಿಗಳಿಗೆ ದೂರು ಕೊಟ್ಬಿಡಿ, ಕರೀತಾ ಇದ್ದಾರಲ್ಲ ಅಂತ ಹೇಳಿದ್ರು. ನಾವು ಸಭಾಪತಿಗಳನ್ನ ಕರೀತಾ ಇದ್ದಾರೆ ಅಂತ ಭೇಟಿ ಮಾಡಲಿಕ್ಕೆ ಹೋದೆ. ಸಭಾಪತಿಗಳಿಗೆ ಎಲ್ಲವನ್ನೂ ಎಕ್ಸ್ಪ್ಲೈನ್ ಮಾಡಿದ್ವಿ. ಒಂದು ರೈಟಿಂಗಲ್ಲಿ ಕೊಡಿ ಅಂತ ಹೇಳಿದ್ರು. ರೈಟಿಂಗ್ನಲ್ಲೂ ಕೂಡ ಕಂಪ್ಲೇಂಟ್ನ ಕೊಟ್ವಿ. ಒಂದು ಸುವರ್ಣಸೌಧದ ಮೆಟ್ಟಿಲಿನ ಮೇಲೆ ನನ್ನ ಮೇಲೆ ಹಲ್ಲೆ ನಡೆಸುವಂತ ಕೆಲಸ ಮಾಡಿದ್ದು, ಅದಕ್ಕೆ ಸಂಕನೂರವರು ದೂರು ಕೊಟ್ಟರು. ಅರುಣ್ ಅವರು, DS ಅರುಣ್ ಅವರು, ಶಂಕನೂರವರು ದೂರು ಕೊಟ್ಟರು. ಕಿಶೋರ್ ಅವರು ವಿಧಾನಮಂಡಲದ ಮೊಗಸಾಲೆಯಲ್ಲಿ ಹಲ್ಲೆ ಮಾಡಕ್ಕೆ ಬಂದಿದ್ದಕ್ಕೆ ಸಂಬಂಧಪಟ್ಟಂತೆ ದೂರು ಕೊಟ್ಟರು. ಈ ದೂರುಗಳನ್ನ ಕೊಟ್ವಿ. ಆಮೇಲೆ ಇವರೊಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಿಮ್ಗೊಂದು ದೂರು ಸಲ್ಲಿಸಿದ್ದಾರೆ ಅಂತ ಹೇಳಿದ್ರು. ನಾನು ಅವಾಗ ಅವರಿಗೆ ಎಕ್ಸ್ಪ್ಲೇನ್ ಮಾಡಿದೆ ನಡೆದಿದ್ದೇನು ಅನ್ನೋದನ್ನ. ಕೊನೆಗೆ ಅವ್ರು ಹೇಳಿದ್ರು, ನಾನು ಎಲ್ಲ ದಾಖಲೆಗಳನ್ನೆಲ್ಲ ಪರಿಶೀಲನೆ ಮಾಡಿದಪ್ಪ, ಆ ಥರದ್ದೇನು ಕಾಣಲಿಲ್ಲ, ಅವರಿಗೂ ತೋರಿಸಿದ್ದೀನಿ, ನೀನು ಕೊಡು, ಏನು ಸಮಜಾಯಿಸಿ ಕೊಡ್ತೀಯ ಕೊಡು, ನಾನು ಅದನ್ನು ಅವರಿಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಹೇಳಿದ್ರು. ನಾನು ಸಮಜಾಯಿಸಿಯನ್ನ ರೈಟಿಂಗ್ನಲ್ಲೇ ಕೊಟ್ಟೆ. ಅಲ್ಲಿ ನಡೆದಿದ್ದ ಘಟನೆಗಳಿಗೆ ಸಂಬಂಧಪಟ್ಟಂತೆ ಏನು ನಡೀತು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಿ ಕೊಟ್ಟೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.